ಸ್ವಲ್ಪ ಸೂಪರ್ ಸ್ಟಾರ್ ಸಾರ್ವಜನಿಕ ಬದುಕಿಗೆ ಬಂದಾಗ ಯಾವ ಥರ ನಡ್ಕೊಳ್ಬೇಕು ಅಂತ? ಯಾಕಂದರೆ ನೀವು ಎಂತೆಂಥ ಸೂಪರ್ ಸ್ಟಾರ್ ಜೊತೆ ಆ್ಯಕ್ಟ್ ಮಾಡಿದ್ರೆ, ನೀವು ಕೂಡ ಒಬ್ಬರು ದೊಡ್ಡ ಹಿರಿಯ ಕಲಾವಿದರಾಗಿರೋದ್ರಿಂದ ದಶಕಗಳ ಕಾಲ ಇಂಡಸ್ಟ್ರಿಲಿದ್ದೀರ, ಎಲ್ಲ ಸೂಪರ್ ಸ್ಟಾರ್ ನೋಡ್ಕೊಂಡು ಬಂದಿದ್ದೀರ. ಸಾರ್ವಜನಿಕ ಬದುಕಿಗೆ ಬಂದಾಗ ಆ ಒಬ್ಬ ಕಲಾವಿದ ಆ ಸ್ಟಾರ್ ಮಟ್ಟದಲ್ಲಿ ಇರುವಂಥವ್ರು ಯಾವ ರೀತಿ ವರ್ತಿಸ್ಬೇಕಾಗುತ್ತೆ, ನಡ್ಕೊಳ್ಬೇಕಾಗುತ್ತೆ ಬದುಕನ್ನು? ಒಬ್ಬ ಸೂಪರ್ ಸ್ಟಾರನ್ನು ಸಿಂಪಲ್ ಆಗಿರಬೇಕು. ಅವನು ಎಷ್ಟು ಸಿಂಪಲ್ ಆಗಿರ್ತಾನೆ ಅಷ್ಟು ಅವನ ಎತ್ತರಕ್ಕೆ ಬೆಳಿತಾನೆ. ಇವಾಗ ರಾಜ್ಕುಮಾರ್ ಅವರು ಯಾತಕ್ಕೆ ಪದೇ ಪದೇ ರಾಜ್ಕುಮಾರ್ ಬಗ್ಗೆ ಮಾತಾಡ್ತೀವಿ ಅಥವಾ ಬೇರೆ ನಟರುಗಳ ಬಗ್ಗೆ ಮಾತಾಡ್ತೀವಿ ಅಂದರೆ, ಎಲ್ಲೋ ಒಂದು ಕಡೆ ರಾಜ್ಕುಮಾರು ಅವರು ಯಾವುದೇ ಹೋರಾಟ ಮಾಡಿದಾಗ ಆ ಹೋರಾಟದ ಹಿನ್ನೆಲೆ ಏನು ಮುನ್ನೆಲೆ ಏನು ಅಂತ ತಿಳ್ಕೊಂಡು ಮಾತಾಡೋರು. ಈಗ ಹೊಡೆದಾಟ ಬಡದಾಟ ಅನ್ನೋಗ ರಾಜ್ಕುಮಾರ್ ಇರ್ತಿರ್ಲಿಲ್ಲ ಆ ಜಾಗದಲ್ಲಿ. ಒಂದು ಉದಾಹರಣೆ ಹೇಳ್ತೀನಿ. ಒಂದು ಈ ಸುಮಾರು 92ರಲ್ಲೋ ಏನೋ ಒಂದು ಗಲಾಟೆ ಆಗುತ್ತೆ. ಬಂಗಾರಪ್ಪನವರು ಅವಾಗ ಚೀಫ್ ಮಿನಿಸ್ಟರ್ ಆಗಿರ್ತಾರೆ. ಇದಕ್ಕಿದ್ದಂಗೆ ಅಭಿಮಾನಿ ಸಂಘದವರು ಒಂದು ಕರೆ ಕೊಡ್ತಾರೆ, ಬಂದ್ ಅಂತ ಕೊಡ್ತಾರೆ. ಆ ಬಂದ್ ಅಂತ ಕೊಟ್ಟಾಗ ಬೆಳಿಗ್ಗೆ ಹಾಲು ಹೋಗುತ್ತಲ್ಲ ಅಂಥ ಲಾರಿಗಳನ್ನ ತೆರೆದು ಬಿಡ್ತಾರೆ. ಅದು ರಾಜ್ಕುಮಾರ್ ಕಿವಿಗೆ ಬೀಳುತ್ತೆ. ಹಾಲು ಮಕ್ಕಳಿಗೆ ಕೊಡುವಂಥ ಹಾಲು, ಪೇಷಂಟ್ಗೆ ಆಸ್ಪತ್ರೆಗೆ ಹೋಗುವಂಥ ಹಾಲು, ಅಥವಾ ವಯೋವೃದ್ಧರಿಗೆ ಕೊಡಬೇಕಾದಂಥ ಹಾಲು, ಅದನ್ನೆಲ್ಲ ತಡಿಬಾರ್ದು ಅಂತ ಹೇಳಿ ಅದಕ್ಕೆ ಏನು ಅಭಿಮಾನಿ ಸಂಘದ ಮುಖ್ಯಸ್ಥನ ಕರೆದು ನೀವು ಹೋರಾಟ ಮಾಡಿ ಅಗತ್ಯ ವಸ್ತುಗಳಿಗೆ ತಡಿಬಾರ್ದು ಅಂತ ಒಂದು ಕಿವಿ ಮಾತನ್ನು ಹೇಳ್ತಾರೆ. ಅವತ್ತೇ ಅದು ಸ್ಟಾಪ್ ಮಾಡ್ತಾರೆ. ಇದು ನಾಯಕತ್ವದ ಗುರುತು ಒಬ್ಬ ಇದು. ಆಮೇಲೆ ಹೆಣ್ಮಕ್ಳ ಬಗ್ಗೆ ಅತ್ಯಂತ ಗೌರವ ಕೊಡೋರು. ಸಹೋದ್ಯೋಗಿಗಳಿಗೆ ಅವ್ರು ಯಾವತ್ತೂ ಹೀರೋಗಳಿಗೆ ಮಾನ್ಯತೆ ಕೊಡ್ತಾ ಇರಲಿಲ್ಲ. ನಮ್ಮಂಥ ಕಲಾವಿದರಿಗೂ ಕೊಡೋರು, ಪಕ್ಕದಲ್ಲಿ ಕೂಡಿಸ್ಕೊಳ್ಳೋರು. ಟೀ ಕುಡೀರಿನವರು, ಟೀಗೆ ಕಡಲೆಪುರಿ ಹಾಕ್ಬಿಟ್ಟು ಅದನ್ನು ಸ್ಪೂನಲ್ಲಿ ತಿನ್ನಿಸೋರು ನಮಗೆ. ಆಮೇಲೆ ಒಂದು ಮೀಟಿಂಗ್ ಅಂತ ಮಾಡ್ತಾಯಿದ್ವಿ. ರಾಜ್ಕುಮಾರ್ ನಾವಾಗ ಕಲಾವಿದರ ಸಂಘದಲ್ಲಿ ಇದ್ದಾಗ ಅವ್ರ ಮೇಲೆ ಒಂದು ಮೀಟಿಂಗ್ ಮಾಡ್ತಾಯಿದ್ವಿ. ಆ ಮೀಟಿಂಗ್ ಮಾಡಿದಾಗ ಹೆಂಗಿತ್ತು ಅಂದರೆ, ಯಾರೂ ಕಿರ್ಚಾಡಿ ಕೂಗಾಡಿ ಏನು ಮಾಡ್ತಾ ಇರಲಿಲ್ಲ. ಅವ್ರಿಗೆ ಕೆಲವ್ರು ಗೊತ್ತಿತ್ತು, ಆಚೆ ಹೋಗಿದ್ದಾರೆ ಅಂದರೆ ಗೊತ್ತು ಬಿಡಿ ಅಂತ, ಅಂದರೆ ಸಿಗರೇಟ್ಸ್ ಅದಕ್ಕೆ ಹೋಗಿದ್ದಾರೆ ಅನ್ನೋದು ಭಾಳ ಲೈಟಾಗಿರಲಿ ಬಿಡಿ, ಅವ್ರ ಅಭ್ಯಾಸ, ಅವ್ರು ಖುಷಿಯಾಗಿದ್ದರೆ ಅದು ಸಾಕೋನವ್ರು. ಇಷ್ಟೇ ಇತ್ತು. ಸೊ ಹಾಗಾಗಿ ಅವ್ರ ಜೊತೆಯಲ್ಲಿ ಅವರ ಸಿನಿಮಾಗಳಲ್ಲಿ ಮಾಡುವಾಗ ನಮಗೆ ಒಂದು ರೀತಿ ಗುರುಗಳೇ ಆಗಿಬಿಟ್ಟಿದ್ರು. ಈಗ ನಾನು ಯಾವತ್ತೂ ಅದಕ್ಕೆ ಅವ್ರನ್ನ ನಾನೊಂದು ಹೇಳ್ತಾಯಿದ್ದೆ. ಈಗ ಮೊನ್ನೆ ಬರ್ಗು ರಾಮಚಂದ್ರ ಪಾರ್ಕ್ ಹೇಳ್ತಾಯಿದ್ದೆ, ಒಬ್ಬ ಸಾಮಾನ್ಯನಲ್ಲಿ ಸಾಮಾನ್ಯ ರಾಜ್ಕುಮಾರ್. ಯಾವುದೋ ಗುಡಿಸ್ಲಲ್ಲಿ ಏನೋ ಒಂದು ಒಳ್ಳೆ ಸ್ಮೆಲ್ ಬಂತು ಅಂತ ಹೇಳಿ ಏನೋ ಒಂದು ಒಳ್ಳೆ ತಿಂಡಿ ಮಾಡ್ತಾಯಿದ್ದಾರೋ ಅಥವಾ ಇನ್ನೇನೋ ಮಾಡ್ತಾಯಿದ್ದ ಅಲ್ಲೇ ಹೋಗಿ ತಿನ್ಕೊಂಬರ್ತಾರೆ ಅವರು. ಆಮೇಲೆ ಬೆಳಗ್ಗೆ ತಲೆಗೆ ಸುತ್ತು ಕಟ್ಕೊಂಡು ಅವರು ವಾಕಿಂಗ್ ಮಾಡಿಕೊಂಡು ಬೆಳಗ್ಗೆ ಹೋಗ್ತಾರೆ. ಅದೆಲ್ಲ ಬೇಡ್ರಿ. ವೀರಪ್ಪನ ಅಪಹರಣ ಮಾಡ್ತಾನೆ, 108 ದಿವಸ ಕಾಡಲ್ಲಿ ಇಟ್ಕೋತಾನೆ, ಜೊತೆಲಿ ಇಟ್ಕೊತಾನೆ, ನಡೆಸ್ತಾನೆ. ಇಮ್ಯಾಜಿನ್ ಮಾಡಿ, 108 ದಿವಸ ಒಂದು ಕಾಡಲ್ಲಿ ಬರಿಗಾಲಲ್ಲಿ, ಅದು ಆ ಸೊಳ್ಳೆ ಕಾಟ, ಆ ಕಾಟ, ಈ ಕಾಟ, ಏನೇನು ಕಾಟಗಳಿತ್ತೋ ಗೊತ್ತಿಲ್ಲ. ಅವರು ಹೊರಗಡೆ ಒಂದು ಮಾತು ಹೇಳ್ಬೋದಾಗಿತ್ತು ಬಂದ ತಕ್ಷಣ, ಒಂದು ಯುದ್ಧ ಮಾಡ್ಬೇಕ್ರಿ, ನಾಳೆ ಅವನ್ನ ಕೊಲ್ಬಿಡ್ಬೇಕ್ರಿ ಅಂತ ಹೇಳಿದ್ರು ಅವರು. ಆ ಪುಣ್ಯಾತ್ಮನ ಎಷ್ಟು ಚೆನ್ನಾಗಿ ನೋಡ್ಕೊಂಡ ಅಂತ ಹೇಳಿದ್ರು ಬಂದು. ಮತ್ತು ಅವರು ಯಾವ ಉದ್ದೇಶಕ್ಕೆ ಕರ್ಕೊಂಡೋಗಿದ್ರು ನಮಗೆ ಗೊತ್ತಿಲ್ಲ. ಆದರೆ ಆ ನಂತರ ನಮಗೆ ರಾಜ್ಕುಮಾರ್ ಬಂದ ತಕ್ಷಣ ಇದೇ ನನಗೆ ಚೆನ್ನಾಗಿ ನೆನಪಿದೆ. ಯಲಹಂಕ ಏರ್ಫೋರ್ಸ್ ಇದರೊಳಗೆ ಹೆಲಿಕಾಪ್ಟರ್ ಬರುತ್ತೆ, ಅಲ್ಲಿ ಇಳಿದ ತಕ್ಷಣ ಅವರು ಭೂಮಿಗೆ ಮುತ್ತಿಕ್ತಾರೆ, ಕನ್ನಡದ ಮಣ್ಣಿಗೆ ಮುತ್ತಿಕ್ತಾರೆ. ಯಾಕೆ ಹೇಳಿ? ತಾಯ್ನಾಡು, ನಮ್ಮ ನಾಡು, ಕನ್ನಡ ಭಾಷೆ ನಾಡು ಅಂತ ಹೇಳಿ ನಮಸ್ಕಾರ ಮಾಡ್ತಾರೆ. ಅಂತಹ ಮಹಾನ್ ನಾಯಕ ನಮ್ಮ ಒಂದು ಕನ್ನಡ ಚಿತ್ರರಂಗದ ಆಸ್ತಿ ಆದಾಗ ನಾವೆಲ್ಲ ಇನ್ನು ಕಲಿಯೋದು ಜಾಸ್ತಿ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.